ಈ ವಿಡಿಯೋ ಉದ್ದೇಶ ಜಸ್ಟ್ ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ ಹೊತ್ತು ಯಾವುದೇ ರೀತಿ ಪ್ರಾಫಿಟ್ ಆ್ಯಂಡ್ ಲಾಸು ಗ್ಯಾರಂಟಿಡ್ ಅಲ್ಲ. ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಓನಾಗಿ ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ಒಂದು ಕಾಲದಲ್ಲಿ 400 ರೂಪಾಯಿ ಇದ್ದಂಥ ಸ್ಟಾಕ್ಸು ಎಲ್ಲರಿಗೂ ಫೇವ್ರೆಟ್ ಬ್ಯಾಂಕ್ ಆಗಿತ್ತು ಎಸ್ ಬ್ಯಾಂಕ್. ನೆಕ್ಸ್ಟ್ ಏನಾಯಿತು ಅಂದರೆ ಅದು ಇನ್ವೆಸ್ಟರ್ಸ್ಗೆ ನೋ ಬ್ಯಾಂಕ್ ಆಗೋಯ್ತು. ಯಾಕೆಂದರೆ 400 ರೂಪಾಯಿ ಇದ್ದಿದ್ದು ಶೇರು ಬಂದುಬಿಟ್ಟು 5 ರೂಪಾಯಿ ಆಯಿತು. ಎಷ್ಟೋ ಜನ ಈ ಸ್ಟಾಕಲ್ಲಿ ಹಾಕಿ ಮನೆ ಮಠ ಎಲ್ಲ ಮಾಡಿಕೊಂಡು ಬೀದಿಗೆ ಬಂದಿರೋರು ಎಕ್ಸಾಂಪಲ್ಸ್ ಕೂಡ ಕಂಡಿರ್ಬೋದು, ಕೇಳಿರ್ಬೋದು, ಟಿ ವಿಯಲ್ಲಿ ನೋಡಿರ್ಬೋದು. ಸೊ ನಾನು ನೋಡಿದ್ದೀನಿ. ಓಕೆನಾ? ಸೊ ಏನು ಮಾಡ್ತು ಅಂತ ಎಸ್ ಬ್ಯಾಂಕು ಈ ಥರ ಬಿದ್ದೋಗೋಕ್ಕೆ? ಡಿಡ್ ಕಂಪನಿ ಎನಿ ಮೇಡ್ ಫ್ರಾಡ್ ಏನಾದರೂ ಮಾಡ್ತಾ? ಸೊ ಪೀಪಲ್ ಟ್ರಸ್ಟ್ ಲೂಸ್ ಮಾಡ್ತಾ? ಇನ್ವೆಸ್ಟರ್ಸ್ ಏನಾದರೂ ದುಡ್ಡು ಹಾಕಿಲ್ವಾ? ಇಲ್ಲ ಏನಾದ್ರು ಸರ್ಕ್ಯೂಟ್ ಹೊಡಿತಾ ಸ್ಟಾಕಲ್ಲಿ? ಸೊ ಕಂಪ್ಲೀಟ್ ವಿಡಿಯೋ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ನಾನು ಈ ವಿಡಿಯೋಸ್ ಮಾಡೋ ಉದ್ದೇಶ ಜಸ್ಟ್ ಎಜುಕೇಷ್ನಲ್ ಪರ್ಪಸ್ ಆಗಿರುತ್ತೆ ಹೊತ್ತು ಯಾವುದೇ ರೀತಿಯ ಅಡ್ವೈಸ್ ಮಾಡ್ತಾ ಇಲ್ಲ. ಲಾಸಸ್ಗೆ ಪ್ರಾಫಿಟ್ಗೆ ನೀವೇ ಜವಾಬ್ದಾರಿ ಆಗಿರ್ತೀರಾ. ಇದು ವಿಡಿಯೋ ಬಂದುಬಿಟ್ಟು ಜಸ್ಟ್ ನನ್ನ ಪಾಸ್ಟ್ ಅನಾಲಿಸಿಸ್ ಡೇಟಾ ಅಷ್ಟೇ ಆಗಿರುತ್ತೆ. ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೀವು ಇನ್ವೆಸ್ಟ್ ಮಾಡಿರೋ ಸ್ಟಾಕ್ಸ್ ಯಾವುದಾದ್ರೂ ಹಿಂಗಾಗ್ಬೋದು ಬಿಕಾಸ್ ಆಫ್ ಕಂಪನಿ ಏನಾದರೂ ಟ್ರ್ಯಾಕಲ್ಲಿ ಇಲ್ಲ ಅಂದರೆ. ನೀವು ಇನ್ವೆಸ್ಟ್ ಮಾಡಾದ್ಮೇಲೆ ಕಂಪನಿ ನೀವು ಟ್ರ್ಯಾಕ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಈ ಥರ ಝೀರೋ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಫಸ್ಟ್ ಮೈನ್ ರೀಸನ್ ಬ್ಯಾಡ್ ಲೋನ್ಸ್. ಈ ಕಂಪನಿ ಏನು ಮಾಡ್ತು ಅಂದರೆ ಎಸ್ ಬ್ಯಾಂಕ್ ಯೂಜ್ ಲೋನ್ಸ್ ಕೊಡೋದ್ಬಿಟ್ಟು. ಸೊ ಮೈನ್ ರೀಸನ್ಸ್ ಬಂದ್ಬಿಟ್ಟು ಕಂಪನಿಯ ಲೋನ್ಸು. ಅಂದರೆ ಕಂಪನಿ ಏನು ಮಾಡ್ತು, ಸಿಕ್ಕದವ್ರಿಗೆಲ್ಲ ಕಂಪನಿ ಏನು ಮಾಡ್ತು ಅಂದರೆ ಲೋನ್ಸ್ ಕೊಟ್ಬಿಡ್ತು. ಓಕೆನಾ? ಸೊ ಮೆನಿ ಕಂಪನೀಸ್ ಏನು ಮಾಡ್ತಾವೆ ಆ ಟೈಮಲ್ಲಿ, ಎಸ್ ಬ್ಯಾಂಕ್ ಹತ್ರ ಲೋನ್ ತೊಗೊಂಡಿರೋ ಕಂಪನೀಸು ಲೋನ್ನ ರೀಪೇಮೆಂಟ್ ಮಾಡೋಕ್ಕಾಗಿಲ್ಲ. ಓಕೆನಾ? ಸೊ ಲೈಕ್ ಯಾವ ಥರ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಇರೋ ಅಂತ ಅಂದರೆ ಪ್ಲೆಜ್ಜೆ ಮಾಡಿಸ್ಕೊಂಡಿರೋ ಕೆಲವ್ರಿಗೆ ಲೋನ್ಸ್ ಕೊಡೋದು. ಓಕೆನಾ? ಹೈ ಇಂಟ್ರೆಸ್ಟ್ ಸಿಗುತ್ತೆ ಅಂತ ಲೋನ್ಸ್ ಕೊಡೋದು, ಈ ಥರ ಎಲ್ಲ ಮಾಡಿದ್ರು. ಸೊ ಈ ಥರ ಎಲ್ಲ ಮಾಡಾದ್ಮೇಲೆ ಏನಾಯಿತು ಅಂದರೆ ಇನ್ವೆಸ್ಟರ್ಸ್ಗೆ ಸ್ವಲ್ಪ ಭಯ ಬಂತು. ಏನು, ಇವರೇನು ಪ್ಲೆಜ್ ಮಾಡಿಸ್ಕೊಂಡಿರೋ ಕೊಡ್ತಾ ಇದ್ದಾರೆ, ಹೈ ಇಂಟ್ರೆಸ್ಟಲ್ಲಿ ಕೊಡಿಸ್ತಾ ಇದ್ದಾರೆ, ಓಕೆನಾ, ರಿಸ್ಕ್ ಹೆವಿ ತೊಗೊತಾ ಇದ್ದಾರೆ, ಲೋನ್ಸ್ನ ಜಾಸ್ತಿ ಕೊಡ್ತಾ ಇದ್ದಾರೆ ಅಂತ. ಸೊ ಇನ್ವೆಸ್ಟರ್ಸ್ ಏನಾದರೂ ಟ್ರಸ್ಟ್ನ ಲಾಸ್ ಮಾಡ್ಕೊಂಡು ಏನು ಮಾಡೋದು ಅಂದರೆ ಪ್ಯಾನಿಕ್ ಸೆಲ್ಲಿಂಗ್ ಆಗ್ತಾ ಬಂತು. ಓಕೆನಾ? ಸೊ ನೆಕ್ಸ್ಟ್ ಇದು ಎಷ್ಟು ಚೆನ್ನಾಗಿ ಗ್ರೋತ್ ಆಯಿತು ಅಂದರೆ ಒನ್ಸ್ ಅಪಾನ್ ಎ ಟೈಮ್ ದ ಬ್ಯಾಂಕ್ ವಾಸ್ ಗ್ರೋಯಿಂಗ್ ವೆರಿ ಫಾಸ್ಟ್. ಅಂದರೆ ತುಂಬ ಚೆನ್ನಾಗೇ ಬೆಳೆಯೋಂಥ ಪೊಟೆನ್ಷಿಯಲ್ ಇದ್ದಿದ್ದು ಬ್ಯಾಂಕು ಅದೇ ಥರ ಗ್ರೋ ಕೂಡ ಆಯಿತು. ಲೈಕ್ ಎಸ್ ಬ್ಯಾಂಕ್ ಗಿವ್ ಲೋನ್ಸ್. ಯಾರು ಕೊಟ್ಟಿದ್ದು ಅಗ್ರೆಸಿವ್ ಆಗಿ ಲೋನ್ಸ್ ಅಂದರೆ ರಿಯಲ್ ಎಸ್ಟೇಟ್ ಕಂಪನೀಸ್ಗಾಗಿರಲಿ. ಓಕೆನಾ? ಸೊ ಫೈನಾನ್ಷಿಯಲಿ ವೀಕ್ ಇರೋ ಕಂಪ್ನಿಗಳಿಗೆ ಇವರು ತುಂಬ ಚೆನ್ನಾಗಿ ಏನು ಮಾಡಿದ್ರು ಅಂದರೆ ಫಂಡಿಂಗ್ ಮಾಡಿದ್ರು. ಅವರು ರೀಪೇ ಮಾಡೋಕ್ಕಾಗಿಲ್ಲ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು RBI ಅವರು ಇವ್ರಿಗೆ ಪ್ರಾಬ್ಲಮ್ನ ಮಾಡ್ತಾಯಿದ್ರು. ಅಂದರೆ ನೋಟಿಸ್ ಕೊಡೋದಾಗಿರಲಿ, ಸೊ ರಿಪೋರ್ಟಿಂಗ್ ಅಂದರೆ ಬ್ಯಾಡ್ ಲೋನ್ ರಿಪೋರ್ಟಿಂಗ್ ಮಾಡ್ತಾಯಿದ್ರು, ಕರೆಕ್ಟಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಲೈಕ್ ಯಾರು ಅಂದರೆ ಫೈನಾನ್ಷಿಯಲ್ ಥಿಂಗ್ಸ್ನ ಇವರು ಯಾರು ಎಸ್ ಬ್ಯಾಂಕ್ ಅವರು ಕರೆಕ್ಟಾಗಿ ಇಟ್ಕೊಳಕ್ಕೆ ಹೋಗ್ತಾ ಇರಲಿಲ್ಲ. ಅವ್ರಿಗೆ ರಿಪೋರ್ಟ್ಸ್ ಎಲ್ಲ ಫೇಕ್ ಕೊಡ್ತಾಯಿದ್ರು ಅಂತ ಕ್ರಿಯೇಟ್ ಆಯಿತು ಪ್ಯಾನಿಕ್ಕು. ಎಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ, ಬಟ್ ಈ ಥರ ರಿಪೋರ್ಟ್ಸ್ ಎಲ್ಲ ಫೇಕಾಗಿ ಕೊಡ್ತಾ ಇದ್ದಾರೆ ಅಂತ ರಿಪೋರ್ಟ್ಸ್ ಕೊಡೋಕ್ಕೆ ಸ್ಟಾರ್ಟ್ ಆಯಿತು. RBI ಅವರನ್ನು ನೋಟಿಸ್ ಕೊಡೋಕ್ಕೆ ಸ್ಟಾರ್ಟ್ ಆಯಿತು. ಇದೊಂದು ಇನ್ವೆಸ್ಟರ್ಸ್ಗೆ ಏನಾಯಿತು ಅಂದರೆ ಪ್ಯಾನಿಕ್ ಸಿಚುವೇಶನ್ನ ಕ್ರಿಯೇಟ್ ಮಾಡ್ತು ಈ ಸ್ಟಾಕಲ್ಲಿ. ಎಸ್, ಯಾರಾದರೂ ಒಂದು ನೋಟಿಸ್ ಕೊಟ್ಟಾಗ ಏನು ಅನ್ಕೊಂತಾರೆ, ನಿಜನೋ ಸುಳ್ಳು ಅಂದ್ಕೊಳ್ಳಲ್ಲ, ಬಟ್ ಏನು ಅನ್ಕೊಂತೀವಿ, ಪ್ಯಾನಿಕ್ ಅಂತೂ ಆಗುತ್ತಾ. ಆ ಪ್ಯಾನಿಕಲ್ಲಿ ಏನು ಮಾಡಿದ್ರು, ಇನ್ವೆಸ್ಟರ್ಸ್ ಸೆಲ್ ಆಫ್ ಮಾಡ್ತಾ ಬಂದರು. ಓಕೆನಾ? ಸೊ ಇನ್ವೆಸ್ಟರ್ಸ್ ಭಯ. ಯಾವುದೇ ಒಂದು ಕಂಪನಿಯಲ್ಲಿ ಸೊ ಇನ್ವೆಸ್ಟರ್ಸ್ ಇರ್ತಾರೆ. ಸೊ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಓಕೆ, ಯಾರನ್ನೂ ನಮ್ಮಿ ಒಂದು ಏನೋ ಹಾಕಿರ್ತಾರೆ, ಓಕೆನಾ, ದುಡ್ಡು. ಸೊ ನೋಟಿಸ್ ಬಂದಿದ ತಕ್ಷಣ ಭಯ ಪಡ್ಬಿಡೋದು. ಓಕೆನಾ? ಸೊ ಒನ್ಸ್ ಪೀಪಲ್ಗೆ ಏನಾದರೂ ಟ್ರಸ್ಟ್ನ ಲಾಸ್ ಆಯಿತು ಅಂದರೆ ಸೊ ಕಂಪನಿ ಏನಾಗುತ್ತೆ, ಇನ್ವೆಸ್ಟರ್ಸ್ ಜಾಸ್ತಿ ಬರಲ್ಲ, ಲಾಸ್ ಆಗ್ತಾ ಬರುತ್ತೆ, ಬೈಯಿಂಗ್ ನಡೆಯಲ್ಲ, ಸೆಲ್ಲಿಂಗ್ ಬರುತ್ತೆ. ಸೊ ನಿಮಗೆ ಗೊತ್ತು, ಸೆಲ್ ಆಗ್ತಿದ್ರೆ ಸ್ಟಾಕ್ ಏನಾಗುತ್ತೆ, ಪ್ರೈಸ್ ಬಿದ್ದೋಗುತ್ತೆ. ಇದರಲ್ಲಿ ಹೆವಿ ಸೆಲ್ಲಿಂಗ್ ನಡೀತು. ಓಕೆನಾ? ಸೊ ಬಿಗ್ಗೆಸ್ಟ್ ಲೆಸನ್ ನೀವೇನು ಕಲ್ತ್ಕೊಬೇಕು ಸ್ಟಾಕ್ ಮಾರ್ಕೆಟಲ್ಲಿ ಈ ಎಸ್ ಬ್ಯಾಂಕಿಂದ ಅಂದರೆ, ಓಕೆನಾ, ತುಂಬ ಪ್ರೈಸು ಓವರ್ ರೇಟೆಡ್ ಇದ್ದಾಗ ತೊಗೋಬಾರ್ದು, ಚೀಪ್ ಪ್ರೈಸ್ ಇದ್ದಾಗೂ ತೊಗೊಬಾರ್ದು. ಓಕೆನಾ? ಕಂಪ್ನಿಗೆ ಹೆವಿ ಸಾಲನೂ ಇರ್ಬೋದು, ಕಂಪ್ನಿಗೂ ಅಷ್ಟೇ,
ಮನುಷ್ಯರಿಗೂ ಅಷ್ಟೇ ಎವಿ EMIs ಆಗಿರಲಿ ಎವಿ ಬರುತ್ತೆ ಅಂತ ಈ ಥರ ಕ್ಯಾಲ್ಕುಲೇಷನ್ಸ್ ಮಾಡಿ ಇಟ್ಕೋಬಾರ್ದು. ಸಮ್ ಬೇಸಿಕ್ ಬ್ಯಾಕಪ್ ಆದರೂ ಇರಲೇಬೇಕು. ಇಂಪಾರ್ಟೆಂಟ್, ಯಾವತ್ತಾದರೂ ಇನ್ವೆಸ್ಟರ್ಸ್ ನೀವೇನು ಚೆಕ್ ಮಾಡ್ತೀರ ಅಂದರೆ ಕ್ವಾಲಿಟಿನ ಚೆಕ್ ಮಾಡಿ, ಪಿನ ಚೆಕ್ ಮಾಡಿ, ಮಾರ್ಕೆಟ್ ಕ್ಯಾಪಿಟಲ್ನ ಚೆಕ್ ಮಾಡಿ, ಕಂಪನಿಗೆ ಎಷ್ಟು ಡೆಟ್ ಇದೆ ಅಂತ ಚೆಕ್ ಮಾಡಿ, ಓಕೆನಾ. ಬುಕ್ ವ್ಯಾಲ್ಯೂ ಎಷ್ಟಿದೆ ಅಂತ ಚೆಕ್ ಮಾಡಿ ಆಮೇಲೆ ಸ್ಟಾಕ್ಸ್ಗೆ ಹಾಕಿ. ಸ್ಟಾಕ್ ಮಾರ್ಕೆಟ್ ಯಾವತ್ತೂ ರಿವಾರ್ಡ್ ಕೊಡುತ್ತೆ, ಕರೆಕ್ಟೇ, ಬಟ್ ಗೊತ್ತಿಲ್ದಿರ ಹಾಕಿದ್ರೆ ನಿಮಗೆ ಪನಿಷ್ಮೆಂಟ್ ಕೂಡ ಕೊಡುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿನಿ. ನೀವು ಯಾವ್ದಾದ್ರು ಇಂಥ ಸ್ಟಾಕಲ್ಲಿ ಸಿಗಾಕೊಂಡಿದ್ರೆ ದಯಮಾಡಿ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಜೈ ಹಿಂದ್, ಜೈ ಕರ್ನಾಟಕ.